ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಆತ್ಮೀಯರಿಗೂ ಆಧಾರದ ಪ್ರಣಾಮ. ಪುರಾಣಾಮೃತ ಸರಣಿಯ 99ನೇ ಅಧ್ಯಾಯವೆಂದು ನಿಮ್ಮ ಮುಂದಿದೆ. ಭಾಗವತ ಮಾಲಿಕೆಯಲ್ಲಿ ಶ್ರೀಕೃಷ್ಣನ ಓರ್ವ ಪುತ್ರನ ಪೌರಾಣಿಕ ಪಾತ್ರ ಸಮಕಾಲೀನ ಜೀವನ ಸೂತ್ರದೊಂದಿಗೆ ಹೇಗೆ ತಾಳೆಯಾಗುತ್ತದೆ ಎಂಬ ಬಗ್ಗೆ ಅವಲೋಕಿಸೋಣ. ಆ ಕೃಷ್ಣ ಪುತ್ರನೇ ಸಾಂಬ ದ್ವಾಪರಯುಗದ ಅಂತ್ಯಕಾಲ ಸಮೀಪಿಸುತ್ತಿದ್ದಂತೆ ತನ್ನ ಅವತಾರವನ್ನೂ ಸಮಾಪ್ತಿಗೊಳಿಸಬೇಕಾದ ಸಮಯ ಪಕ್ವವಾಗಿದೆ ಎಂದು ತಿಳಿಯುತ್ತಾನೆ ಶ್ರೀಕೃಷ್ಣ. ಕೃಷ್ಣಸ್ತು ಭಗವಾನ್ ಸ್ವಯಂ ಎಂದು ಸಾರಲ್ಪಟ್ಟ ತಾನು ಆಂಶಿಕ ಅವತಾರನಲ್ಲ, ಪೂರ್ಣಾವತಾರ ಎಂದು ಪದೇ ಪದೇ ತನ್ನ ಲೀಲಾ ನಾಟಕದುದ್ದಕ್ಕೂ ನಿರೂಪಿಸಿದ ಗೋವಿಂದನು ಇನ್ನು ಕಲಿಯುಗ ಆರಂಭವಾದರೆ ಕಷ್ಟ ಎಂದು ಹೇಳಿದನು. ಅಂದರೆ ಯುಗ ಧರ್ಮಕ್ಕೆ ಅನುಸಾರವಾಗಿ ಕಲಿಯುಗದಲ್ಲಿ ಭಗವಂತನ ಪೂರ್ಣಾವತಾರ ಬಿಡಿ, ಆಂಶಿಕ ಅವತಾರವೂ ಗೋಚರವಾಗುವ ಸಾಧ್ಯತೆ ಬಹಳ ಕಡಿಮೆ. ಮಾತ್ರವಲ್ಲ, ಇದು ನಿಯತಿಯ ನಿಯಮಕ್ಕೂ ವಿರುದ್ಧ. ಆದ್ದರಿಂದಲೇ ತಾನು ಕಾಯವನ್ನು ತ್ಯಜಿಸಿ ಮಾಯೆಯನ್ನು ಹೊಂದಬೇಕು ಪ್ರಾಪಂಚಿಕರ ಎದುರಿನಲ್ಲಿ ಎಂದು ಮುರಾರಿಯು ಭಾವಿಸಿದರು. ನಾರದಾದಿ ಮಹರ್ಷಿಗಳು, ದೇವೇಂದ್ರಾದಿ ದೇವತೆಗಳು, ಬ್ರಹ್ಮಾದಿ ದೇವರ್ಗಳು ಈ ವಿಚಾರದ ಬಗ್ಗೆ ದ್ವಾರಕಾಧೀಶನಿಗೆ ಮತ್ತೆ ಮತ್ತೆ ಜ್ಞಾಪಿಸುತ್ತಲೇ ಇದ್ದರು. ಕಂಸನ ವಧೆಯದಲ್ಲಿಗೆ ಕೃಷ್ಣಾವತಾರದ ಒಂದು ಹಂತ ಮುಗಿದಿದ್ದರೆ ಗೀತೋಪದೇಶದ ಮೂಲಕ ಮೌಲಿಕ ವಿಚಾರಗಳ ಸಾರ ಸರ್ವವನ್ನು ತಿಳಿಸುವುದರೊಂದಿಗೆ ಇನ್ನೊಂದು ಮಜಲು ಕೊನೆಗೊಂಡಿತು. ಕುರುಕ್ಷೇತ್ರ ಯುದ್ಧಾಂತ್ಯವಾಗಿ ಧರ್ಮದ ಅಪರಾವತಾರಿ ಯುಧಿಷ್ಠಿರ ಕುರುಕುಲದ ಸಿಂಹಾಸನವಿರುವಲ್ಲಿಗೆ ಕೃಷ್ಣಾವತಾರದ ಬಹುತೇಕ ಕಾರ್ಯ ಸಂಪನ್ನವಾದರೆ ಕೊನೆಯಲ್ಲಿ ಕೆಲ ಔಪಚಾರಿಕ ಸಂಗತಿಗಳು ಮಾತ್ರ ಬಾಕಿ ಇತ್ತು. ದ್ವಾಪರೆಯ ಅಂತ್ಯದ ಆರಂಭ ನಿಧಾನವಾಗಿ ಬೆಳಕಿಗೆ ಬರತೊಡಗಿತು. ಸತ್ಯನಿಷ್ಠರು ಧರ್ಮಾತ್ಮರೂ ಆಗಿದ್ದ ಯಾದವ ಪ್ರಮುಖರಲ್ಲಿ ಅಹಂಕಾರ, ಒಣಪ್ರತಿಷ್ಠೆ, ಗುರು ಹಿರಿಯರಲ್ಲಿ ಅಸಡ್ಡೆ ಇತ್ಯಾದಿ ಅಪಸವ್ಯಗಳು ಕಾಣಬರತೊಡಗಿದವು. ಶ್ರೀಕೃಷ್ಣನ ಹಲವು ಮಂದಿ ಸುತರಲ್ಲಿ ಸಾಂಬನೂ ಒಬ್ಬ. ಇವನು ಶ್ರೀಕೃಷ್ಣನ ಅಷ್ಟ ಮಹಿಷಿಯರಲ್ಲಿ ಓರ್ವಳಾದ ಜಾಂಬವತಿಯ ಮಗ. ಇವನಂತೂ ಸಾಕ್ಷಾತ್ ದೇವರ ಮಗನಾಗಿದ್ದರೂ ದೆವ್ವದಂತೆಯೇ ವರ್ತಿಸುತ್ತಿದ್ದ. ಹುಂಡು ಪೋಖರಿ ಯುವಕರೊಂದಿಗೆ ಸೇರಿಕೊಂಡು ದುಂಡಾವರ್ತನೆಯಲ್ಲಿ ತೊಡಗಿರುತ್ತಿದ್ದ. ಈ ಸಂದರ್ಭದಲ್ಲಿಯೇ ದ್ವಾರಕೆಗೆ ದುರ್ವಾಸ, ವಸಿಷ್ಠಾದಿ ಮಹಾನ್ ಋಷಿಗಣದ ಆಗಮನದ ಸುದ್ದಿ ಹಬ್ಬಿತು. ಆಗ ಒಂದು ದೊಡ್ಡ ದುರ್ಘಟನೆ ಸಂಭವಿಸಿತು. ಪರಮಶಕ್ತಿ ಸಂಪನ್ನನಾದ ಯೋಗಿ ಪುಂಗವರನ್ನೇ ಕಡಿಮೆ ಅಂದಾಜಿಸಿದ ಈ ಸಾಂಬ ಹಾಗೂ ಅವನ ದುರ್ಜನ ಕೂಟ ತಪಸ್ವಿಗಳ ಮಹಿಮೆಗೆ ಸವಾಲೊಡ್ಡಲಣಿಯಾಯಿತು. ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬಂತೆ ಸಾಂಬನಿಗೆ ತುಂಬು ಗರ್ಭಿಣಿಯಂತೆ ಸ್ತ್ರೀವೇಷ ತೊಡಿಸಿ ಅವರುಗಳೆಲ್ಲರೂ ಆ ಸಾಧುಗಳನ್ನು ಸಮೀಪಿಸುತ್ತಾ ವಿಪರೀತ ವಿನಯವನ್ನು ನಡೆಸುತ್ತಾ ಅತಿ ವಿನಯಂ ಧೂರ್ತ ಲಕ್ಷಣಂ ಎಂಬಂತೆ, ಹೇ ಪರಮ ತೇಜಸ್ವಿಗಳೇ, ನಿಮ್ಮ ದರ್ಶನ ಮಾತ್ರದಿಂದ ನಾವು ಪುನೀತರಾದೆವು. ತ್ರಿಕಾಲಜ್ಞಾನಿಗಳಲ್ಲವೇ ನೀವುಗಳು? ಈ ಗರ್ಭಿಣಿಯನ್ನು ನೋಡಿ, ಇವಳು ಹೆರಲಿರುವ ಶಿಶು ಗಂಡೋ ಹೆಣ್ಣೋ ದಯಮಾಡಿ ತಿಳಿಸಿರಿ, ಕೃತಾರ್ಥರಾಗುತ್ತೇವೆ ಎಂದರು ನಾಟಕೀಯವಾಗಿ. ಮಾತಿನಲ್ಲಿ ಚರ್ಯೆಯಲ್ಲಿ ಕೊಂಕು ಅವಹೇಳನ ತೋರುವಂತಿತ್ತು. ಆದರೆ ಅಚಾತುರ್ಯವಾಯಿತು. ಅಕ್ಷರಶಃ ತ್ರಿಕಾಲಜ್ಞಾನಿಗಳಾಗಿದ್ದ, ಒಬ್ಬರಿಗೊಬ್ಬರು ಸರಿ ಮಿಗಿಲೆಂತೆಂಬಂತಿದ್ದ ಆ ಋಷಿ ಗಣನದ ಮಧ್ಯದಿಂದ ಸಾಕ್ಷಾತ್ ಕಾಲ ರುದ್ರನಂತೆ ಕ್ರೋಧಗೊಂಡು ಮುಂದೆ ಬಂದ ದುರ್ವಾಸ ತನ್ನ ಎಂದಿನ ಅಕರಾಳ ವಿಕರಾಳ ಸ್ವರೂಪದಿಂದ ಚಾಚಿದ ಹಸ್ತವನ್ನು ಮೇಲೆತ್ತಿ, ಹೇ ದುರ್ನಡತೆಯ ಪಾಪಿ ಯುವಕರ, ಈ ಗರ್ಭಿಣಿಯ ಮಗುವಿನ ಲಿಂಗ ಯಾವುದೆಂದು ತಿಳಿಯಲು ಆತುರವೇ? ಹಾಗಾದರೆ ಕೇಳಿ, ಇವನು
ಅಲ್ಲ, ಇವಳು ಈಗ ಗರ್ಭಿಣಿಯೇ ಹೌದು, ಒನಕೆಯನ್ನೇ ಹೆರುತ್ತಾಳೆ. ಆ ಒನಕೆಯಿಂದಲೇ ಪರಸ್ಪರ ಬಡಿದಾಡಿ ನಿಮ್ಮೆಲ್ಲರ ಕುಲವೇ ಅಂತ್ಯವಾಗಲಿದೆ ಎಂದು ಘರ್ಜಿಸಿದನು. ಭಗವಂತನಿಗೆ ತಮ್ಮ ಸರ್ವಸ್ವವನ್ನು ಮೀಸಲಾಗಿರಿಸಿದ್ದ ಆ ಪರಮ ತಪೋನಿಷ್ಠರ ಬಗ್ಗೆ ಕಡಿಮೆ ಅಂದಾಜಿಸಿದ ಆ ದುಷ್ಟ ಯುವಕರು ಈಗ ನಿಜವಾಗಿಯೂ ದಿಗಿಲುಗೊಂಡರು. ಋಷಿಗಳು ತ್ರಿಕಾಲ ಜ್ಞಾನಿಗಳು ಮಾತ್ರವಲ್ಲ, ಸಂಕಲ್ಪ ಮಾತ್ರದಿಂದಲೇ ಕಾರ್ಯಸಿದ್ಧಿಯನ್ನು ತೋರುವವರು ಎಂದು ತಿಳಿಯುವಲ್ಲಿ ಸಂಪೂರ್ಣ ಎಡವಿದ ಯಾದವ ಯುವಕರ ಮಧ್ಯೆ ಅಮ್ಮನಂತೂ ಈಗ ನಿಜವಾಗಿಯೂ ಗರ್ಭಧರಿಸಿ ತರುವಾಯ ಮುಸಲವೊಂದಕ್ಕೆ ಜನ್ಮ ನೀಡಿದ. ವಿಪರೀತವಾಗಿ ಪರಿತಪಿಸಿದ ಯಾದವ ಹುಡುಗರು ನೇರ ದೊರೆ ಉಗ್ರಸೇನನಿಗೆ ಹೋಗಿ ಆದ ಅಚಾತುರ್ಯ ನಿವೇದಿಸಿ ಪೆಚ್ಚುಮಾರಿ ಹಾಕಿದರು. ತೀವ್ರವಾಗಿ ಆಲೋಚಿಸಿದ ವಯೋವೃದ್ಧ ರಾಜನು ಆದದ್ದಾಗಿದೆ, ಈ ಒನಕೆಯನ್ನು ಸಣ್ಣದಾಗಿ ಅರೆದು ಸಮುದ್ರದಲ್ಲಿ ವಿಸರ್ಜಿಸಿ ಎಂದು ಆದೇಶಿಸಿದನು. ಆದರೆ ಮನದಲ್ಲಿ ಮಾತ್ರ ದುಗುಡವನ್ನು ಹೊಂದಿದನು. ಋಷಿ ವಾಕ್ಯ ಸುಳ್ಳಾಗುವುದುಂಟೆ? ಗಂಧದಂತೆ ತೇಯ್ದ ಒನಕೆಯ ಅಂಶವು ನೀರಿನಲ್ಲಿ ಬೆರೆತು ಮತ್ತೆ ದಡ ಸೇರಿ ಜೊಂಡು ಹುಲ್ಲುಗಳಾಗಿ ದಡದಲ್ಲಿ ಹುಲಸಾಗಿ ಬೆಳೆದವು. ತೇಯ್ದು ಕೊನೆಯಲ್ಲಿ ಉಳಿದ ಸಣ್ಣ ತುಂಡನ್ನು ಕಡಲಿಗೆ ಎಸೆದರು. ಆದರೆ ಆದದ್ದೇನು? ಮೀನೊಂದು ನೇರವಾಗಿ ಅದನ್ನು ಗಂಟಲೊಳಗಿಳಿಸಿತು. ನಂತರ ಮದ್ಯಪಾನ ಮಾಡುತ್ತಾ ಪರಸ್ಪರ ಬೈದಾಡುತ್ತಾ ಕೈ ಮಿಲಾಯಿಸುವ ಹಂತ ಕೇಳಿದರು ಯಾದವರೆಲ್ಲರೂ ಪರಸ್ಪರ ಭೀಕರವಾಗಿ ಕಾದಾಡಕ್ಕೆ ಅಣಿಯಾದರು. ಕಡಲ ತೀರದ ಒನಕೆಯೋ ಪಾದಿಯಲ್ಲಿ ಕಂಡುಬರುತ್ತಿದ್ದ ಜೊಂಡು ಹುಲ್ಲನ್ನೇ ಕಿತ್ತು ಬಡಿದಾಡಿಕೊಂಡರು. ಋಷಿಗಳ ಶಾಪದ ನಿಮಿತ್ತ ಹುಲ್ಲಿನ ಹೊಡೆತ ಹಾವಿನ ಕಡಿತದಂತೆ ಮಾರಕವಾಗಿ ಪರಿಣಮಿಸಿ ಯಾದವರೆಲ್ಲರೂ ಅಲ್ಲಲ್ಲೇ ಸತ್ತು ಬಿದ್ದರು ಅಥವಾ ಬಿದ್ದು ಸತ್ತರು, ಕೇವಲ ಬಲರಾಮ ಹಾಗೂ ಶ್ರೀಕೃಷ್ಣ ಹೊರತುಪಡಿಸಿ. ಈ ಆಂತರಿಕ ಸಂಗ್ರಾಮವನ್ನೇ ನಿಸ್ಸಾಯಕನಂತೆ ನೋಡುತ್ತಾ ಯದು ಸಹೋದರರು ಒಮ್ಮೆ ನಿಟ್ಟುಸಿರು ಬಿಟ್ಟರು. ಈ ಕಲಹ ಎಷ್ಟು ಪರಿಣಾಮಕಾರಿ ಎಂದರೆ, ಈಗಲೂ ಜಾತಿಯೊಳಗೆ ಕಿತ್ತಾಟವಾದರೆ ಯಾದವಿ ಕಲಹ ಎಂಬ ನುಡಿಗಟ್ಟಾಗಿ ಒಳಗೆಯಲ್ಲಿದೆ. ಈ ರೀತಿಯಾಗಿ ಕೃಷ್ಣ ಬಲರಾಮರು ಮಾತ್ರ ಉಳಿಯುತ್ತಾರೆ. ಈಗ ಕೇಳುವರೆ ಸಾಧು ಸಂತರನ್ನು ಸಜ್ಜನರನ್ನು ಅವಮಾನಿಸಿದರೆ, ಕುಚೇಷ್ಟೆಗೊಳಪಡಿಸಿದರೆ ಯಾವ ರೀತಿಯ ಫಲ ದೊರಕುವುದೆಂಬುದಕ್ಕೆ ಈ ಸಾಂಬಾದಿ ಯಾದವ ಹೋರರಿಗೆ ಸಾಕ್ಷಿ. ಇದು ಎಂದೆಂದಿಗೂ ಪ್ರಸ್ತುತ. ಆದರೆ ಪರಿಸ್ಥಿತಿ, ಕಾಲ, ಪ್ರದೇಶಕ್ಕನುಸಾರವಾಗಿ ಪರಿಣಾಮದಲ್ಲಿ ವ್ಯತ್ಯಾಸವಿರಬಹುದು. ಆದರೆ ಪರಿಣಾಮವಂತೂ ಹಾಗೆಯೇ ಆಗುತ್ತದೆ. ಅದು ಪುಟ್ಟ ದುರ್ಬಲ ಯುರೋಪಿಯನ್ ದೇಶ ಆಸ್ಟ್ರಿಯಾವನ್ನು ಆಕ್ರಮಿಸಿದ ಬಲಾಢ್ಯ ಜರ್ಮನಿಗೆ ಇತಿಹಾಸ ಕೊಟ್ಟ ಪಾಠವಿರಬಹುದು. ಅಶಕ್ತ ಬಾಂಗ್ಲಾದ ಮೇಲೆ ಶೋಷಣೆ ಮಾಡಿ ಪಾಕಿಸ್ತಾನಕ್ಕೆ ಆದ ಹಾನಿ ಇರಬಹುದು. ಇದೆಲ್ಲವೂ ಸಾಂಬನ ಪ್ರಕರಣದ ಸಾಮುದಾಯಿಕ ಪ್ರತಿಫಲನ ಅಷ್ಟೇ. ಇನ್ನು ಯಾದವಿ ಕಲಹವಂತೂ ವಿಶ್ವಗುರು ಎಂಬ ನೆಗಳತೆಗೆ ಭಾಜನವಾಗಿದ್ದ ನಮ್ಮ ಭರತ ಖಂಡವನ್ನು ಖಂಡ ತುಂಡವಾಗಿಸಿ ಇಂದಿಗೂ ಬವಣೆ ಪಡುವಂತೆ ಮಾಡಿದೆ ಅಂದರೆ ಅತಿಶಯೋಕ್ತಿಯಲ್ಲ. ಭವಿಷ್ಯಕ್ಕಂತೂ ಇದು ಉತ್ತಮ ಸಂದೇಶ ನೀಡುವಂತಾಗಲಿ ಎಂದು ಆಶಿಸುತ್ತಾ, ಓಂ ಶ್ರೀರಾಮಾಯ ನಮಃ. ಸಮಸ್ತ ಸನ್ಮಂಗಲಾನಿ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.